ಲೂಕಾಸು ವಾರ್ತೆ 16ನೇ ಅಧ್ಯಾಯ 15ನೇ ವಚನ ನಾವು ಧ್ಯಾನ ಮಾಡೋಣ. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನ್ನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಏನಂತ ವಾಕ್ಯವು ಇಲ್ಲಿ ಬಹು ಸ್ಪಷ್ಟವಾಗಿ ಏನಂತ ಹೇಳ್ತಿದೆ ಅಂದ್ರೆ, ನಾವು ಮನುಷ್ಯರ ಮುಂದೆ ನಾವೇನೋ ನೀತಿವಂತರಂತೇಳಿ ನಾವು ತೋರ್ಸ್ಕೊನ್ನೋದು ಬೇಕಾಗಿಲ್ಲ. ನೀವಂಗ ತೋರ್ಸ್ಕೊಂತಿದ್ದೀರಿ ಅಂತೇಳಿ ದೇವ್ರು ಹೇಳತ್ತಾರ. ನೀತಿವಂತರಂತೇಳಿ ತೋರ್ಸ್ಕೊಳಕ್ ಭಾರಿ ಮುಂದೆ ಟ್ರೈ ಮಾಡ್ತಿರ್ತಾರ. ನಾನು ಎಷ್ಟು ಭಕ್ತಿ ಮಾಡ್ತೀನಿ ಗೊತ್ತಾ, ನಾನು ಎಷ್ಟು ಚಲೋ ಪ್ರಾರ್ಥನೆ ಮಾಡ್ತೀನಿ ಗೊತ್ತಾ, ನಾನು ಗಂಟೆ ಪ್ರಾರ್ಥನೆ ಮಾಡ್ತೀನಿ ಗೊತ್ತಾ, ನಾನು ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಇವನ್ನೆಲ್ಲವನ್ನು ತೋರ್ಸ್ಕೊಳಕ ಭಾರಿ ಮಂದಿ ಇಷ್ಟಪಡ್ತಾರ. ಎದಕ್ಕೆ ಹೇಳು? ಮನುಷ್ಯರ ಮೆಚ್ಚುಗೆಯನ್ನು ಪಡೆಯೋಕ, ಮನುಷ್ಯರ ಮೆಚ್ಚುಗೆಯನ್ನು ಪಡೆಯೋಕ ತಮ್ಮ ಒಂದು ನೀತಿನ, ಆ ಭಕ್ತಿನ ಇನ್ನೊಬ್ಬರಿಗೆ ತೋರ್ಸ್ಬೇಕಂತ ಇಷ್ಟಪಡ್ತಾರ. ಅದು ದೇವರಿಗೆ ಅಸಹ್ಯವಾದದ್ದಂತ. ಭಾರಿ ಮಂದಿ ಮಾಡ್ತಿರೋ ತಪ್ಪು ಏನು ಅಂದ್ರೆ, ದೇವರಲ್ಲಿ ನಾವು ಜೀವಿಸ್ತಿರೋ ಆ ಜೀವಿತವು ನಾವು ಇನ್ನು ಯಾರಿಗೋ ತೋರಿಸ್ಬೇಕು, ಯಾರೋ ನಮ್ಮನ್ನು ಮೆಚ್ಕೋಬೇಕು, ಯಾರೋ ನಮ್ಮನ್ನು ಘನಪಡಿಸ್ಬೇಕು ಅಂತೇಳಿ ನಾವು ಆಸೆ ಪಡಬಾರ್ದು. ನಾವು ಭಕ್ತಿ ಮಾಡ್ತಿರೋದು ದೇವರಿಗೆ ನಮಗೆ ಇರುವಂತ ಕನೆಕ್ಷನ್, ಅದು ಆತಗ ನಮಗೆ ಇರುವಂತ ಸಂಬಂಧ. ಅದು ನಮ್ಮಂತ ಪಾಪಿಗಳನ್ನ, ಮರಣ ಪಾತ್ರನ ದೇವರು ಕನಿಕರಿಸಿ ಪ್ರೀತಿಸಿ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪರಿಶುದ್ಧಪಡಿಸಿ ನೀತಿವಂತರಾಗಿ ಮಾಡಿ ನಿತ್ಯ ಜೀವಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡಿರುವಂತ ದೇವರನ್ನ ನಾವು ಕೃತಜ್ಞತರಾಗಿ ಆತಗೆ ಇಷ್ಟಾನುಸಾರವಾಗಿ ನಾವು ಜೀವಿಸ್ತಿರುವಾಗ ನಮಗೆ ದೇವರಿಗೆ ಇರ್ಬೇಕದು ಕನೆಕ್ಷನ್. ಆತಗೆ ನಾವು ತೋರಿಸ್ಬೇಕು, ದೇವಾ ನನ್ನಂತ ನೀನ್ ಮಾರಿಸಿದ್ಯಪ್ಪ, ನಿನಗೆ ನಾನು ಕೃತಜ್ಞನಾಗಿ ನಾನು ಜೀವಿಸ್ತೀನಿ, ನಿನಗೆ ಸಾಕ್ಷಿಯಾಗಿ ನಾನು ಜೀವಿಸ್ತೀನಿ, ನಿನಗೆ ಇಷ್ಟಕರವಾಗಿ ನಾನು ಜೀವಿಸ್ತೀನಿ, ನಿನಗೆ ವಾಕ್ಯ ನೀನು ಏನ್ ಹೇಳಿಯೋ ಅದ್ರ ಪ್ರಕಾರ ನಾನು ಜೀವಿಸ್ತೀನಿ ಎಸೆಯ, ನನಗೆ ಸಹಾಯ ಮಾಡು, ಪರಿಶುದ್ಧಾತ್ಮ ದೇವ ನನಗೆ ಸಹಾಯ ಮಾಡಪ್ಪ ಅಂತೇಳಿ ನಾವು ದೇವರಿಗೆ ಇಷ್ಟಾನುಸಾರ ನಾವು ಜೀವಿಸುವಂತವ್ರಾಗಿರ್ಬೇಕು. ನಾವು ಮನುಷ್ಯನ ಮೆಚ್ಚಿಸುವಂತವ್ರಲ್ಲ, ನಾವು ದೇವರನ್ನ ಮೆಚ್ಚಿಸುವಂತವ್ರಾಗಿರ್ಬೇಕು. ಆದ್ರೆ ಈ ಮನುಷ್ಯರು ಮೆಚ್ಚಿಸೋರು ಯಾರಂತ ಗೊತ್ತಾ? ಫರಿಸೇಯರ ಸ್ವಭಾವಗಳು. ಮನುಷ್ಯರು ಮೆಚ್ಚಕ್ ಅವರು ಇಷ್ಟಪಡ್ತಿರ್ತಾರ. ಅವರು ಒಂದು ಜ್ಞಾನನ, ಅವರು ಒಂದು ನೀತಿನ ಮನುಷ್ಯರಿಗೆ ನಾವು ತೋರಿಸ್ಬೇಕು ಅಂದ್ರೆ ಒಳಗೆಲ್ಲ ಅವ್ರಿಗೆ ಮನಸ್ಸಿನಾಗ ಏನೈತೆ? ಸುಣ್ಣ ಹೊಡೆದಿರ ಸಮಾಧಿ ಅಂತ ಹೇಳ್ತಾನ ದೇವ್ರು. ಭಾರಿ ಮಂದಿ ಫರಿಸೇಯರ ಸ್ವಭಾವ ಉಳ್ಳವರಾಗಿರ್ತಾರ. ಇನ್ನೊಬ್ಬರಿಗೆ ನಾನು ತೋರಿಸ್ಕೋಬೇಕು, ಪ್ರಾರ್ಥನೆ ಮಾಡೋರು ನೋಡು ನಾನು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಆ ಪ್ರಾರ್ಥನೆ ಇನ್ನೊಬ್ರು 4 ಜನ ಮುಂದೆ ನಾನು ನೋಡು ಹೆಂಗ್ ಪ್ರಾರ್ಥನೆ ಮಾಡ್ತೀನಿ ಅಂತ ತೋರ್ಸ್ಕೊಳಕ್ ಇಷ್ಟಪಡ್ತಾರೆ. ನಾನು ಉಪವಾಸ ಇದ್ದೀನಿ ಅಂತೇಳಿ 4 ಜನಕ್ಕೆ ಹೇಳ್ಕೊಳಕ್ ಇಷ್ಟಪಡ್ತಾರೆ. ಮನುಷ್ಯರು ಮೆಚ್ಚಿಸುವಂತವ್ರಾಗಿರ್ಬಾರ್ದು. ನಾವು ಒಂದೇನು, ನಾವು ನಮ್ಮ ಒಂದು ನೀತಿ ಕ್ರಿಯೆಗಳನ್ನ ನಾವು ಮನುಷ್ಯರಿಗೆ ತೋರಿಸುವಂತವ್ರಾಗಿರ್ಬಾರ್ದು. ಮನುಷ್ಯರ ಮೆಚ್ಚುಗೆಯನ್ನು ನಾವು ಕೇಳುವಂತವ್ರಾಗಿರ್ಬಾರ್ದು. ನಾವು ದೇವ್ರನ್ನ ಮೆಚ್ಚಿಸುವಂತವ್ರಾಗಿರ್ಬೇಕು. ನಮ್ಮ ನೀತಿ ಕ್ರಿಯೆಗಳು ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕು. ಆಮೇಲೆ ಎರಡನೇದು, ನಮ್ಮ ಧರ್ಮ ಕ್ರಿಯೆಗಳು ಕೂಡ, ನಾವು ಮಾಡೋ ದಾನ ಧರ್ಮ ಕೂಡ ಅವು ಮನುಷ್ಯರು ನೋಡ್ಲಿ ಅಂತೇಳಿ ಮಾಡಬಾರ್ದು. ದೇವರು ಏನಂತ ಹೇಳಿದಾರೆ ನಮಗೆ? ನಿನ್ನಂತೆ ನೆರೆಯವ್ರನ್ನ ನೀನ್ ಪ್ರೀತಿಸ ಅಂತ ಹೇಳೋಣ. ಮತ್ತೆ ನಾವು ಇನ್ನೊಬ್ಬರಿಗೆ ನಾವು ಪ್ರೀತಿಸುವಾಗ ಅದನ್ನ ಯಾರಿಗೋ ತೋರ್ಸ್ಕೋಬೇಕು, ಏನೋ ನಾವು ಅವ್ರಿಗೆ ಸಹಾಯ ಮಾಡೋದು, ಫೋಟೋ ಹೊಡೆದು ಅದನ್ನ ಯೂಟ್ಯೂಬ್ ನಲ್ಲಿ ಬಿಟ್ಟು, ಇಲ್ಲ ಫೇಸ್ಬುಕ್ ನಲ್ಲಿ ಹಾಕಿ, ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿ, ನೋಡು ನಾನು ಹೆಂಗ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರ್ಸ್ಕೊಳಕಲ್ಲ. ಅಂದ್ರೆ ಹಾಕಬಾರ್ದು ಅಂತ ನಾನು ಹೇಳ್ತಿಲ್ಲ. ಕೆಲವೊಬ್ರು ಅದಕ್ಕಾಗಿನೇ ಮಾಡ್ತಿರ್ತಾರ, ಆ ಒಂದು ಮನುಷ್ಯರು ಮೆಚ್ಚುಗೆಗಾಗಿನೇ ಮಾಡ್ತಿರ್ತಾರ. ಅದಕ್ಕೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತು ಹೇಳ್ತಾನೆ, 6:1, ಜನರು ನೋಡಲಿ ಎಂದು ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಹತ್ತಿರ ನಿಮಗೆ ಫಲ ದೊರೆಯದು. ಏನ್ ಸಿಗೋದಿಲ್ಲ ಅಂತ? ಫಲ ಸಿಗೋದಿಲ್ಲ. ಆ ಫಲ ಆಲ್ರೆಡಿ ಸಿಗ್ಬಿಡ್ತತೆ. ಹೆಂಗ? ಇವಾಗ ಅವರು ನೋಡ್ಬೇಕಂತೇಳಿ ನಾವು ದಾನ ಧರ್ಮ ಮಾಡ್ತೀವಿ, ಮನುಷ್ಯರು ಮೆಚ್ಚಿಸ್ಬೇಕಂತೇಳಿ. ಮತ್ತೆ ಈಗ ನಾವು ಮಾಡಿರೋಕೆ ಮನುಷ್ಯರು ನಮ್ಮನ್ನ ಮೆಚ್ಕೊಂತಾರ. ಅಬ್ಬೋ ಎಷ್ಟು ಚೆನ್ನಾಗಿ ಮಾಡ್ತೀವೇನ, ಎಷ್ಟು ಜನ ಸಹಾಯ ಮಾಡ್ತೀನಿ ಅಂತಾರಲ್ಲ, ಮೆಚ್ಕೊಂತಾರಲ್ಲ. ಆಲ್ರೆಡಿ ನಿನಗೆ ಅದು ಆಶೀರ್ವಾದ ಬಂದೈತೆ, ಅವ್ರು ಮೆಚ್ಕೊಂಡ್ಬಿಟ್ರಲ್ಲ, ಮುಗೀತಿ. ಇನ್ನು ದೇವ್ರ ಆಶೀರ್ವಾದ ನಿನಗೆ ಬರಲ್ಲ. ದೇವ್ರ ಆಶೀರ್ವಾದ ನಾವು ಪಡ್ಕೋಬೇಕಂದ್ರೆ ನಾವು ಮನುಷ್ಯರ ಮೆಚ್ಚುಗೆ ಆಗಿ ನಾವು ಮಾಡುವಂತವ್ರಾಗಿರಬಾರ್ದು. ದೇವ್ರು ನನಗೇನ್ ಹೇಳೋಣ? ನಿನ್ನ ನೆರೆಯವ್ರು ನೀನು ಪ್ರೀತಿ ಮಾಡಂತ ಹೇಳೋಣ.
ದಿಕ್ಕಿಲ್ಲದವ್ರನ್ನ ಆಧರಿಸು ಅಂತ ಹೇಳೋಣ. ನಾನು ದೇವರ ಆಜ್ಞೆಗೆ ವಿಧೇಯನಾಗಿ ನಾನು ಪ್ರೀತಿ ಮಾಡ್ತೇನೆ. ಕ್ರಿಸ್ತು ಪ್ರೀತಿನ ನಾನು ವ್ಯಕ್ತಪಡಿಸ್ತೇನೆ. ನನ್ನ ದೇವ್ರು ಹೆಂಗ್ ಪ್ರೀತಿ ಮಾಡೋದು ಅದೇ ಪ್ರೀತಿ ನಾನು ಇನ್ನೊಬ್ರಿಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಇಂಟೆನ್ಷನ್ ಇಟ್ಟುಕೊಂಡು ನಾವು ದೇವ್ರಿಗೆ ಮೆಚ್ಚವಾಗಿ ನಾವು ಮಾಡೋಂಥ ಕಾರ್ಯಗಳಿದ್ದಾಗ ದೇವ್ರ ಆಶೀರ್ವಾದ ನಾವು ಪಡ್ಕೊಂತೇವೆ. ಅದು ಸ್ಥಿರವಾಗಿರ್ತದೆ, ಅದು ಶಾಶ್ವತವಾಗಿರ್ತದೆ. ದೇವ್ರ ಆಶೀರ್ವಾದನ ಪಡ್ಕೋಬೇಕಂತ ಹೇಳಿ ನಾವು ನೋಡ್ಬೇಕೇ ತಪ್ಪ ಮನುಷ್ಯರು ಮೆಚ್ಚಿಗೆ ಅಲ್ಲ. ಅದು ಎಷ್ಟು ದಿನ ಇರ್ತೈತ್ರಿ? ಇವತ್ತು ಮೆಚ್ತಾರ, ನಾಳೆ ಮಾತಾಡ್ತಾರ, 100 ಮಾತಾಡ್ತಾರೆ. ಮನುಷ್ಯರು ಇವತ್ತು ತಿಳಿದಿದ್ದು ನಾಳೆ ಇರೋದಿಲ್ಲ. ಇವತ್ತು ಜೈ ಅಂದ್ರೆ ನಾಳೆ ತು ಅಂತ, ಇವತ್ತು ತು ಅಂದ್ರೆ ಮತ್ತೆ ನಾಳೆ ಜೈ ಅಂತ. ಇವ್ರದ್ದು ತಾತ್ಕಾಲಿಕವಾದದ್ದು, ಆದರೆ ದೇವರ ಆಶೀರ್ವಾದವು ಶಾಶ್ವತವಾದದ್ದು. ನಾವೇನೇ ದಾನ ಧರ್ಮ ಮಾಡಲಿ ನನ್ನ ದೇವರು ಮೆಚ್ಕೋಬೇಕು. ನಾನು ಕ್ರಿಸ್ತು ಪ್ರೀತಿನ ವ್ಯಕ್ತಪಡಿಸ್ಬೇಕು, ನನ್ನಲ್ಲಿ ಕ್ರಿಸ್ತು ಕಾಣಬೇಕು. ಈ ಒಂದು ಪ್ರೀತಿನ ನೋಡಿ ಅವರು ಕ್ರಿಸ್ತನಲ್ಲಿ ಬರಬೇಕು, ಅದು ಇಟ್ಕೋಬೇಕು. ಅದಕ್ಕೆ ಮದರ್ ತೆರೇಸಾ ಕೂಡ ನೋಬೆಲ್ ಪ್ರೈಸ್ ಕೊಡುವಾಗ ಒಂದು ಪ್ರಶ್ನೆ ಮಾಡ್ತಾರ, ನೀನ್ ಇಷ್ಟು ಪ್ರೀತಿ ಹೆಂಗ್ ತೋರಿಸಿ ಅಮ್ಮ, ಇಷ್ಟು ಜನ ದಿಕ್ಕಿಲ್ದವ್ರು ನೀನ್ ಆಧರಿಸಿ ಅಲ್ಲ, ಕುಷ್ಠರೋಗಿಗಳು ನೀನ್ ಆಧರಿಸಿ ಅಲ್ಲ, ಇಷ್ಟು ಪ್ರೀತಿ ನೀನ್ ಹೆಂಗ್ ತೋರ್ಸಕ್ ಆಗ್ತತ್ ನಿನಗೆ ಅಂತ ಹೇಳಿ ಕೇಳಿದಾಗ ಮದರ್ ತೆರೇಸಾ ಒಂದು ಮಾತು ಹೇಳ್ತಾಳ, ನಾನೇನ್ ಪ್ರೀತಿ ತೋರಿಸಿಲ್ಲ, ಕ್ರಿಸ್ತು ಪ್ರೀತಿನೇ ನಾನು ಅವ್ರಿಗೆ ತೋರಿಸ್ತೀನಿ, ನಾನು ಏಸಯ್ಯ ಪ್ರೀತಿನೇ ನಾನು ಅವ್ರಿಗೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ನೋಡ್ರಿ, ಕೊರ್ನೇಲಿ ಕೂಡ ಅದನ್ನೇ ಮಾಡೋದು. ಕೊರ್ನೇಲಿ ಇನ್ನೊಬ್ರಿಗೆ ತೋರಿಸ್ಕೊಳೋದಿಲ್ಲ. ಕೊರ್ನೇಲಿ ಏನ್ ಮಾಡ್ತಾನ, ತನ್ನೊಂದು ದಾನ ಧರ್ಮಗಳನ್ನ ಯಾರು ನೋಡ್ತಾರಂತ, ದೇವ್ರು ನೋಡ್ತಾನಂತ. ದೇವ್ರು ನೋಡಿ ಕೊರ್ನೇಲಿನ ದೇವ್ರು ಆಶೀರ್ವದಿಸ್ತಾನ, ಆ ಕುಟುಂಬಗೆಲ್ಲ ರಕ್ಷಣೆ ತರ್ತಾನ. ನೀನ್ ಮಾಡುವಂತ ದಾನ ಧರ್ಮಗಳು ದೇವ್ರು ನೋಡಿದನ ಅಂತ ಹೇಳ್ತಾನೆ ದೇವದೂತನು. ದೇವ್ರ ಸನ್ನಿಧಿಗೆ ಬಂದಿದವ, ಯಾರು ನೋಡ್ಬೇಕಂತ ಹೇಳಿ ದೇವ್ರು ನೋಡ್ಬೇಕು, ನಮ್ ದೇವ್ರ ಮೆಚ್ಚುಗೆ ಆಗಿರ್ಬೇಕು. ಆ ಕುಟುಂಬದೆಲ್ಲ ರಕ್ಷಣೆ ಬರ್ತದೆ, ಕುಟುಂಬನೆಲ್ಲ ದೇವ್ರು ಕಾಪಾಡ್ತಾನೆ. ಹಂಗ ನಾವು ಮಾಡುವಂತ ದಾನ ಧರ್ಮಗಳು ದೇವ್ರಿಗೆ ಮೆಚ್ಚುಗೆಯಾಗಿ ನಾವು ಮಾಡಿದಾಗ ನಮ್ಮಲ್ಲಿದ್ದ ನಮ್ ಕುಟುಂಬ ಆಶೀರ್ವಾದ ಹೊಂದುತ್ತದೆ. ಆ ರೀತಿ ಜೀವಿಸುವಂತವ್ರಾಗಿರ್ಬೇಕು.